ಇದಾದ ಮೇಲೆ ಮೂರನೇ ಬಾರಿ ಇದೀಗ ಕಾವೇರಿಯ ಶಾಕ್ ಎದುರಾಗ್ತಾ ಇದೆ. ಮತ್ತೆ 15 ದಿನ 11.7 TMC ನೀರನ್ನ ನಾವು ಬಿಡಲು ಸೂಚನೆಯನ್ನ ನೀಡಲಾಗಿದೆ. ನಮ್ಮ ನೀರೆಲ್ಲ ಅವ್ರಿಗೆ ಕೊಟ್ಟು ಬಿಡೋಣ. ನಾವೇನು ಮಾಡೋದು? ಆಮೇಲೆ ಗ್ಲೂಕೋಸ್ ತಗೊಂಡು ಬದುಕಲ. ಕಾವೇರಿ ನೀರಾವರಿ ನಿರ್ವಹಣಾ ಸಮಿತಿ ಆದೇಶವನ್ನು ನೀಡಿದೆ. ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರು ಹರಿಸಲು ಆದೇಶವನ್ನು ನೀಡಿದೆ. ಕಳೆದ ಬಾರಿ 12,000 ಕ್ಯೂಸೆಕ್ಸ್ ನೀರು ಹರಿಸಲು ಸೂಚನೆ ನೀಡಿತ್ತು. ಇದೀಗ 9,000 ಕ್ಯೂಸೆಕ್ ನೀರು ಹರಿಸಲು ಆದೇಶ. ಬರಗಾಲವನ್ನ ಗಣನೆಗೆ ತೆಗೆದುಕೊಂಡು ಕೊಂಚ ರಿಲೀಫ್ ಆದ್ರೂ ಕರ್ನಾಟಕದ ಪಾಲಿಗೆ ಆಘಾತವನ್ನು ತಂದಿದೆ ಈ ಆದೇಶ. ಕರ್ನಾಟಕದಲ್ಲಿ ಹಂತ ಹಂತವಾಗಿ ಕ್ರಮೇಣ ಮುಂಗಾರು ಆರಂಭಗೊಂಡಿದೆ. ಕೆಲವು ಭಾಗಗಳಲ್ಲಿ ಮಳೆ ಆಗ್ತಾ ಇದೆ. ಬಟ್ ವಾಟ್ ಎವರ್, ಹಂಗಂತ ಹೇಳ್ಬಿಟ್ಟು ಬೇಕಾಬಿಟ್ಟು ಇನ್ನೊಬ್ಬರಿಗೆ ನೀರು ಕೊಡೋದಿದೆಯಲ್ಲ, ಇದನ್ನು ಒಪ್ಪಕ್ಕೂ ಸಾಧ್ಯ ಇಲ್ಲ ಅಂತ. ಸೊ ಕಾವೇರಿ ನೀರಾವರಿ ನಿರ್ವಹಣಾ ಸಮಿತಿ ಮತ್ತೆ ಕರ್ನಾಟಕಕ್ಕೆ ಏನ್ರಿ ಸಾಯ್ಬೇಕೇನ್ರಿ ಕರ್ನಾಟಕದವರಲ್ಲ. ಮೊದಲಿಗೆ ಇವ್ರು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ತಮಿಳ್ನಾಡಿಗೆ ಆರ್ಡರ್ ಮಾಡಬೇಕು. ಸರಿಯಾಗಿ ಕರ್ನಾಟಕದಿಂದ ಬರುವಂತ ನೀರೇನಿದೆ ಆ ನೀರನ್ನ ಇವರು ಪುಣ್ಯನ್ ನದಿ ಬಂತು ಅಂತೆಲ್ಲ ಏನು ಸಂತಸ ವ್ಯಕ್ತಪಡಿಸ್ತಾರಲ್ಲ, ಅದನ್ನ ಸರಿಯಾಗಿ ಶೇಖರಣೆ ಮಾಡಿ ಇಟ್ಕೊಳ್ಳೋಕೆ ಹೇಳಿ. ಮೊದಲಿಗೆ ಇವ್ರು ತಮಿಳ್ನಾಡಿಗೆ ಹೇಳಬೇಕು, ನೀವೊಂದು ಡ್ಯಾಮ್ ಕಟ್ರಪ್ಪ, ಸರಿಯಾಗಿ ಶೇಖರಣೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲಿಂದ ನೀರು ಬಿಡ್ತಾನೆ ಇರೋದು, ಅವರದನ್ನ ಪೋಲ್ ಮಾಡಿಬಿಟ್ಟು ಸಮುದ್ರಕ್ಕೆ ಹರಿಸ್ತಾ ಇರೋದು. ಹೇಳೋರು ಕೇಳೋರು ಅಥವಾ ಅಲ್ಲಿರುವಂತಹ ಕಮಿಟಿ ಸದಸ್ಯರು ಯಾರೆಲ್ಲ ಇದ್ದಾರೆ ಅವರೆಲ್ಲ ತಲೆಯಲ್ಲಿ ಏನ್ ತುಂಬಿಕೊಂಡಿದೆ ಅಂತ. ಅದರ ಜೊತೆಯಲ್ಲಿಯೇ ಕರ್ನಾಟಕದಿಂದ ಸರಿಯಾದ ವಾದ ಮಂಡಿಸೋಕೆ ಇವರ ಹತ್ರ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಇಷ್ಟು ವರ್ಷ ಆದ್ರೂ ಕೂಡ ಸರಿಯಾದ ನಮ್ಮಲ್ಲಿ ಬಡತನ ಯಾವ ರೀತಿ ಇದೆ, ಮದ್ದೂರಲ್ಲಿ ಯಾವ ರೀತಿ ಇದೆ, ಮಂಡ್ಯದಲ್ಲಿ ಯಾವ ರೀತಿ ಇದೆ, ಕಾವೇರಿ ನದಿ ಹರಿಯುವ ಅಕ್ಕಪಕ್ಕದಲ್ಲೇ ಇಂತಹ ಬರಗಾಲಗಳಿರುವಾಗ ಈ ತರ 12,000 ಕ್ಯೂಸೆಕ್ ಅಂತೆ, 15,000 ಕ್ಯೂಸೆಕ್ಸ್ ನೀರಂತೆ. ನೋಡಬೇಕು ಸರ್ಕಾರ ಯಾವ ನಿಲುವನ್ನು ಇದ್ರ ಬಗ್ಗೆ ತಾಳುತ್ತೆ ಅಂತ ಹೇಳಿ.